ನೋಡಿ, ದೊಡ್ಡ ದೊಡ್ಡ ಆರೋಪಗಳಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ ಅವರು, ಈ ನೀರನ್ನು ಕುಡಿದು ಮುಳುಗ್ತಾ ಇರ್ತಾರಲ್ಲ ನೀರಲ್ಲಿ, ಅವ್ರ ಥರ ಯಾರ್ಯಾರು ಇರ್ತಾರಲ್ಲ ಸುತ್ತಮುತ್ತ ಅವರೆಲ್ಲರೂ ಕೂಡ ಎಳ್ಕಂಡೇ ಮುಳುಗೋದವರು. ಹಾಗೇನೇ ಈ ಸಿಕ್ಕಾಕೊಂಬಿದ್ದಿರೋರು ಕೂಡ ಯಾರ್ಯಾರ ಹೆಸರುಗಳನ್ನು ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರ ಸಂಪರ್ಕದಲ್ಲಿರುವಂಥ ಎಲ್ಲರ ಹೆಸರುಗಳು ಕೂಡ ಬಂದ್ಬಿಡ್ತವೆ. ಈಗ ಒಬ್ಬ ಉದ್ಯಮಿಯ ಹೆಸರು ಬಂದಿದೆ, ಆತನ ಪುತ್ರನ ಹೆಸರು ಬಂದಿದೆ. 5 ಸ್ಟಾರ್ ಹೋಟೆಲ್ ಇದೆಯಂತೆ ಆ ಉದ್ಯಮಿದು. ಅಂಥ ಉದ್ಯಮಿಯ ಪುತ್ರ ರನ್ಯಾರಾವ್ ಮತ್ತೆ ಉದ್ಯಮಿಯ ಮಗ ಇಬ್ಬರೂ ಕೂಡ ಫ್ರೆಂಡ್ಸ್ ಅಂತೆ ಬಹಳ ವರ್ಷಗಳಿಂದ. ಅವನದ್ದು ಕೂಡ ಏನಾದರೂ ಪಾತ್ರ ಇದೆಯಾ? ದುಬೈನಲ್ಲೂ ಕೂಡ ಉದ್ಯಮವನ್ನು ಹೊಂದಿದನಂತೆ ಆ ವ್ಯಕ್ತಿ. ರನ್ಯಾ ಜೊತೆಗೆ ನಿಕಟ ಸಂಪರ್ಕದಲ್ಲಿದ್ದಾನೆ ಅನ್ನುವಂಥ ಮಾತು. DRI ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ 5 ಸ್ಟಾರ್ ಹೊಂದಿರುವಂಥ ಉದ್ಯಮಿಯ ಮಗ ಎಲ್ಲರೂ ಬಂದು ನಿಂತರೂ ಕೂಡ ಅಚ್ಚರಿ ಇಲ್ಲ. ಸೊ ಇದು ಸಂಗತಿ. ಇವತ್ತೇ ಹೇಳ್ತಾ ಇದ್ದೀನಿ ಏನು ಅಂದರೆ, ಇದು ಕೇವಲ ಇಲ್ಲಿಗೆ ಮಾತ್ರ ನಿಲ್ಲಲ್ಲ. ಉದ್ಯಮಿಯ ಮಗ, ಅಧಿಕಾರಿಗಳ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ಹಾಲಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಹೀಗೆ ಒಂದಷ್ಟು ಜನ ಬಂದು ನಿಂತ್ಕೋತಾರೆ. ಎಲ್ರಿಗೂ ಮುಜುಗರ ಗ್ಯಾರಂಟಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಏನಿದು ಕತೆ ಇದು? ಈಗ ಒಬ್ಬೊಬ್ಬರ ಹೆಸರುಗಳು ಅಂದರೆ ಯಾರು ಅಂತ ರಿವೀಲ್ ಮಾಡ್ತಾ ಇಲ್ಲ, ಪ್ರಶ್ನೆ ಬೇರೆ. ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಇವಾಗ. ಈಗ 5 ಸ್ಟಾರ್ ಹೋಟೆಲ್ ಉದ್ಯಮಿಯ ಪುತ್ರ, ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳ ಮಕ್ಕಳುಗಳು, ಅಧಿಕಾರಿಗಳ ಮಕ್ಕಳುಗಳು, ಹೀಗೆ ದೊಡ್ಡ ಪಟ್ಟಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಏನಂತೀರಿ? ಖಂಡಿತ ಆಶ್ಚರ್ಯ ಇಲ್ಲ ರಂಗನಾಥ್. ಈಗ ಸದ್ಯಕ್ಕೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತ ಒಂದು 5 ಸ್ಟಾರ್ ಹೋಟೆಲ್ ಅನ್ನ ನಡೆಸುವಂತ ಕುಟುಂಬ ಅದು. ಆ ಕುಟುಂಬದ ಒಬ್ಬ ಹುಡುಗನನ್ನ, ಅಂದ್ರೆ ಆತಂದು ಸಹಿತ ದುಬೈನಲ್ಲಿ ಬಿಸ್ನೆಸ್ ಇದೆ ಅಂತ ಹೇಳಲಾಗ್ತಿದೆ. ಆತ ಮತ್ತೆ ಈಕೆ ಇಬ್ರು ಸಹಿತ ಹಲವು ವರ್ಷಗಳಿಂದ ಪರಿಚಿತರಾಗಿದ್ರು. ಹೀಗಾಗಿ ಮತ್ತೆ ಈ ಒಂದು ಸಂದರ್ಭಗಳಲ್ಲಿ ಸಹಿತ ಏನು ಗೋಲ್ಡ್ ಅನ್ನ ತೆಗೆದುಕೊಂಡು ಬಂದಂತ ಸಂದರ್ಭ ಆಗ್ಬೋದು, ಈ ಬೇರೆ ಬೇರೆ ಸಮಯದಲ್ಲಿ ಕ್ರೂಷಿಯಲ್ ಟೈಮ್ ಅಂತ ಏನಿದೆ, ಈ ಟೈಮ್ ನಲ್ಲಿ ಕೂಡ ಆತನ ಜೊತೆ ನಿರಂತರವಾಗಿ ಸಂಪರ್ಕ ಇತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ, ಮತ್ತೆ ಈ ವ್ಯವಹಾರ ಗೊತ್ತಿರಬಹುದು, ಆತನು ಕೂಡ ಇನ್ವಾಲ್ವ್ ಇರಬಹುದು ಅನ್ನೋ ಅನುಮಾನದಲ್ಲಿ ಆತನನ್ನ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡ್ಲಾಗ್ತದೆ. DRI ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ. ನಿನ್ನೆ ಸಂಜೆಯಿಂದ ಆತನ ವಿಚಾರಣೆ ಮಾಡುವಂತ ಕೆಲಸ ಆಗ್ತದೆ. ಆತನ ಬಿಡಿಸ್ಕೊಳ್ಳಿಕ್ಕೂ ಬೇರೆ ಬೇರೆ ರೀತಿಯಂತ ಪ್ರಯತ್ನಗಳು ನಡೆದ್ರು ಸಹಿತ DRI ಅಧಿಕಾರಿಗಳು ಆತನನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಿಲ್ಲ. ಆತನ ವಶದಲ್ಲಿ ಇಟ್ಕೊಂಡು ಆತನ ವಿಚಾರಣೆ ಮಾಡ್ತಾರೆ. ಪ್ರಾಬಬ್ಲಿ ಇವತ್ತು ಅವರು ಅಂದುಕೊಂಡ ರೀತಿಯಲ್ಲಿ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಆದ್ರೆ ಇವತ್ತು ಸಂಜೆ ಒಳಗೆ ಆತನ ಸಹಿತ ಬಂಧನ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಸಾಧ್ಯತೆಗಳಿದ್ದಾವೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.